ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲಲ್ಲಿ ನಾವು ನಿರಂತರವಾಗಿ ಡೈಲಿ ಮಾರ್ಕೆಟ್ ಅನಾಲಿಸಿಸ್ ನಾವು ತಗೊಂಡು ಬರ್ತೀವಿ. ಅದರಲ್ಲಿ ಮೇನ್ ಆಗಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಇದೆ. ಆದ್ರೆ ನಾನು 16th ಡಿಸೆಂಬರ್ ಸೋಮವಾರದ ಟ್ರೇಡಿಂಗ್ ಅನಾಲಿಸಿಸ್ ತಗೊಂಡು ಬರೋಕ್ಕಾಗಲಿಲ್ಲ. ವೀಕೆಂಡ್ ಅಲ್ಲಿ ಸ್ವಲ್ಪ ಬೇರೆ ಕೆಲಸ ಇರೋ ಕಾರಣ ನಾನು ಔಟ್ ಆಫ್ ಸ್ಟೇಷನ್ ಇದ್ದೆ. ಸೊ ಅದಕ್ಕಿಂತ ಮುಂಚೆ ನಾವು ಶುಕ್ರವಾರದ ದಿನ ಡಿಸ್ಕಸ್ ಮಾಡಿದಾಗ ನಾವು ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ನಲ್ಲಿ ಮೆನ್ಷನ್ ಮಾಡಿದ್ದು, ನಿಫ್ಟಿ ಏನಾದರೂ 24,450 ಕೆಳಗಡೆ ಬಂದ್ರೆ 24,300 ಲೆವೆಲ್ ವರೆಗೂ ನಾವು ಡೌನ್ ಮೂವ್ ನ ಎಕ್ಸ್ಪೆಕ್ಟ್ ಮಾಡಿದ್ದೆ. ಸೊ ಆದ್ರೆ ಮಾರ್ಕೆಟ್ ಅಲ್ಲಿಂದ ಇನ್ನಷ್ಟು ಹೆಚ್ಚಿನ ಕರೆಕ್ಷನ್ ಕೆಳಗಡೆ 24,200 ಕೆಳಗಡೆ ಬಂದಿತ್ತು. ಅಲ್ಲಿಂದ ಸೆನ್ಸೆಕ್ಸ್ ಎಕ್ಸ್ಪೈರಿ ನಲ್ಲಿ ಬಂದ ಶಾರ್ಟ್ ಕವರಿಂಗ್ ಹಾಗೂ ಹೆಡ್ಜಿಂಗ್ ಫಂಡ್ಸ್ ಟ್ರೇಡಿಂಗ್ ಇಂದ ಇದು 600 ಪಾಯಿಂಟ್ಸ್ ವರೆಗೆ ರಿಕವರಿನ ಕಂಡು ನಿಫ್ಟಿ ಒಂದು ಕ್ಷಣದಲ್ಲಿ 24,800 ವರೆಗೂ ಬಂದು ಅದೇ ಲೆವೆಲ್ ಅಲ್ಲೇ ಕ್ಲೋಸಿಂಗ್ ನ ಕಂಡಿತ್ತು. ಅಲ್ಲಿಂದ ಇವತ್ತಿನ ದಿನ 16th ಡಿಸೆಂಬರ್ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ ವಾಲಟಿಲಿಟಿ ನಂತರ 100 ಪಾಯಿಂಟ್ಸ್ ಡೌನ್ ಮೂವ್ ಕಂಡು ದಿನವೆಲ್ಲ ಸೈಡ್ ವೇಸ್ ಅಲ್ಲೇ ಟ್ರೇಡ್ ಆಯ್ತು. ಸೋಮವಾರ ದಿನ ಅಗೇನ್ ಇದು ಸೈಡ್ ವೇಸ್ ಮೂವ್ಮೆಂಟ್ ಅಂತಾನೆ ನಾವು ಕನ್ಸಿಡರ್ ಮಾಡಬಹುದು. ಹಾಗೂ ನಿಫ್ಟಿ ತನ್ನ ಈ ಪಿಂಕ್ ಝೋನ್ ಅಲ್ಲೇ ಬಂದು ಟ್ರೇಡ್ ಆಗಿ ಶುರು ಆಗಿದೆ. ಸೊ ಈ ಕ್ಲೋಸಿಂಗ್ ನಂತರ ನೆಕ್ಸ್ಟ್ ಮೂವ್ ನೋಡೋಕ್ಕಿಂತ ಮುಂಚೆ ನಾವು ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ನ ಚೆಕ್ ಮಾಡಬೇಕು ಅಂತಂದ್ರೆ, ಮೊದಲೇದಾಗಿ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್ ಇವತ್ತಿನ ದಿನ 7.41% ಅಷ್ಟು ಹೆಚ್ಚಾಗಿ 14 ಹತ್ರ ಬಂದಿದೆ. ಇದೇನಾದ್ರೂ 15 ಮೇಲೆ ಹೋದ್ರೆ ಅಗೇನ್ ಸ್ವಲ್ಪ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಬುಕಿಂಗ್ ಕರೆಕ್ಷನ್ ಹೆಚ್ಚಾಗೋ ಚಾನ್ಸಸ್ ಇರುತ್ತೆ. ಇದನ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಅದೇ ಏನಾದ್ರೂ ಈ ಲೆವೆಲ್ ಇಂದ ಕಡಿಮೆ ಆಗ್ತಾ ಬಂದ್ರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಮೇನ್ ಆಗಿ ನಿಫ್ಟಿನಲ್ಲಿ ನಿಧಾನ ರಿಕವರಿ ಕೂಡ ಬರೋ ಚಾನ್ಸಸ್ ಇರುತ್ತೆ. ಸೊ ಇಂಡಿಯಾ ವಿಕ್ಸ್ ನಾವು ಫಾಲೋ ಮಾಡಬೇಕಾಗುತ್ತೆ. US 10 year ಬಾಂಡ್ yield 4.37 ಹತ್ರ ಇದೆ ಈಗ. ಸೊ ಕಳೆದ ಶುಕ್ರವಾರ ಇದು 4.4 ವರೆಗೆ ಹೋಗಿತ್ತು. ಈಗ ಅಲ್ಲಿಂದ ಸ್ವಲ್ಪ ಕೆಳಗಡೆ ಬಂದು 4.3 ಹತ್ರ ಇದೆ, ನ್ಯೂಟ್ರಲ್ ಅಂತ ತಗೊಳ್ಳೋಣ. ಇನ್ನು US ಡಾಲರ್ ಇಂಡೆಕ್ಸ್ 106.9 ಹತ್ರ ಇದೆ, 107 ಅಂತಾನೆ ತಗೊಳ್ಳೋಣ. ಇದೇನಾದ್ರೂ ಹೆಚ್ಚಾಗ್ತಾ 107 ಮೇಲೆ ಟುವರ್ಡ್ಸ್ 110 ಹೋದ್ರೆ ಅದು ನೆಗೆಟಿವ್ ಆಗೋ ಚಾನ್ಸಸ್ ಇರುತ್ತೆ ಓವರ್ ಆಲ್ ಈಕ್ವಿಟಿ ಮಾರ್ಕೆಟ್ಗೆ. ಇನ್ನು ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್ ಇದು ಕೂಡ ಕಳೆದ ದಿನಗಳಿಂದ ನಾನು ನೆಗೆಟಿವ್ ಅಲ್ಲಿ ಇದೆ ಅಂತ ಹೇಳ್ತಾ ಬಂದಿದ್ದೆ. 84.8 ಹತ್ರ ಇದೆ. ಇದು ಯಾವುದೇ ದಿನದಲ್ಲಿ 85 ಟಚ್ ಆಗೋ ಚಾನ್ಸಸ್ ಇರುತ್ತೆ. ಆಗ ಮಾರ್ಕೆಟ್ ಅಲ್ಲಿ ಶಾರ್ಪ್ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇದ್ರ ಕಡೆ ಕೂಡ ನಾವು ಗಮನ ಕೊಡಬೇಕಾಗುತ್ತೆ. ಬ್ರೆಂಟ್ ಕ್ರೂಡ್ ಆಯಿಲ್ ಗೆ ಬಂದ್ರೆ ಇಲ್ಲಿ ಕೂಡ ಇದರ ವ್ಯಾಲ್ಯೂ ಹೆಚ್ಚಾಗ್ತಾ ಈಗ 73.62 US ಡಾಲರ್ ಪರ್ ಬ್ಯಾರಲ್ ಬಂದಿದೆ. ಇದು ಕೂಡ ಸದ್ಯಕ್ಕೆ ನ್ಯೂಟ್ರಲ್ ಟು ನೆಗೆಟಿವ್ ಕಡೆ ಹೋಗ್ತಿದೆ ಅಂತ ಹೇಳ್ಬೋದು. 75 ಮೇಲೆ ಹೋದ್ರೆ ಅದು ಆಕ್ಚುಲಿ ನೆಗೆಟಿವ್ ಆಗಿ ಟರ್ನ್ ಆಗುತ್ತೆ ಈಗಿನ ಸಿಚುವೇಶನ್ ಮೇಲೆ. ಇನ್ನು US ಮಾರ್ಕೆಟ್ಗೆ ಬಂದ್ರೆ US ನ ಡೌ ಜೋನ್ಸ್ ಫೀಚರ್ಸ್ ಕಳೆದ ವಾರದಿಂದ ಪ್ರಾಫಿಟ್ ಬುಕಿಂಗ್ ಮಾಡ್ತಾ ಕೆಳಗಡೆ ಬರ್ತಾ ಇತ್ತು. ಈಗ 43.800 ಹತ್ರ ಇದೆ. ಅದು ತನ್ನ ಇಲ್ಲಿ 50-day ಮೂವಿಂಗ್ ಆವರೇಜ್ ಇಂದ ಸಪೋರ್ಟ್ ತಗೊಂಡು ರಿಕವರಿ ಕಾಣ್ಬೋದಾ ಇಲ್ಲ ಅಂತ ನಾವು ಕಾದು ನೋಡ್ಬೇಕಾಗಿದೆ. ಇನ್ನು ನಾಸ್ಡಾಕ್ ಇಂಡೆಕ್ಸ್ ಇದು ಹೊಸ ಲೈಫ್ ಟೈಮ್ ಎಲ್ಲ ಇದೆ 21,800 ಹತ್ರ. ಸೊ ಇದು ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಸೊ ಓವರ್ ಆಲ್ ಪ್ಯಾರಾಮೀಟರ್ಸ್ ಗಳನ್ನ ನೋಡ್ತಾ ಇದ್ರೆ ಇವು ಮಿಕ್ಸ್ಡ್ ಒಪಿನಿಯನ್ ಜೊತೆ ಇದಾವೆ. ಇನ್ನು ನಾವು FI ಡೇಟಾ ಚೆಕ್ ಮಾಡಿದ್ರೆ FIs ಡಿಸೆಂಬರ್ ಮಂತ್ ಅಲ್ಲಿ 11,000 crores ಅಷ್ಟು ಕ್ಯಾಶ್ ಅಲ್ಲಿ ಬೈ ಮಾಡಿದ್ದಾರೆ. ಆದ್ರೆ ಮಧ್ಯದಲ್ಲಿ ಕೆಲವು ದಿನಗಳಲ್ಲಿ ಪ್ರಾಫಿಟ್ ಬುಕಿಂಗ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ನಾವು FI ಡೇಟಾ ಮೇಲೆ ಸದ್ಯಕ್ಕೆ ಡಿಪೆಂಡ್ ಆಗೋಕೆ ಬರೋದಿಲ್ಲ. ಇದನ್ನ ನಾವು ಅವಾಯ್ಡ್ ಮಾಡಬಹುದು. ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡಿ ಕ್ವಿಕ್ ಆಗಿ ಆಪ್ಷನ್ ಚೈನ್ ನ ನೋಡ್ಬೇಕು ಅಂತಂದ್ರೆ ಇದರಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 48 lakhs, ಕಾಲ್ ಸೈಡ್ ಅಲ್ಲಿ 63 lakhs. ಸೊ ಇಲ್ಲಿ ಕಾಲ್ ರೇಟರ್ಸ್ ಹೆಚ್ಚಾಗಿದ್ದಾರೆ. ಮಾರ್ಕೆಟ್ ಸ್ವಲ್ಪ ಬಿಯರಿಶ್ ಆಗಿ ಕಾಣಿಸ್ತಾ ಇದೆ. ಇನ್ನು ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 2,95,000 24,700 ಸ್ಟ್ರೈಕ್ ಪ್ರೈಸ್ ಹತ್ರ. ಇದಕ್ಕಿಂತ ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಅಂತ ಬಿಲ್ಟ್ ಆಗಿರೋದು ಡೈರೆಕ್ಟ್ ಆಗಿ 25,000 ಹತ್ರ. ಸೊ 24,700 ಮೇಲೆ ನಿಫ್ಟಿ ಸಸ್ಟೈನ್ ಆಗೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಇಲ್ಲಿ ನಾವು ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ ನೋಡಿದ್ರೆ 24,800 750 ನಲ್ಲಿ ಪುಟ್ ರೇಟರ್ಸ್ ಹೊರಗಡೆ ಬರ್ತಿದ್ದಾರೆ. ಹಾಗೂ ಕೆಳಗಡೆ 24,550 ನಲ್ಲಿ ಕೂಡ ಸ್ವಲ್ಪ ಪುಟ್ ರೇಟರ್ಸ್ ಹೊರಗಡೆ ಬಂದಿದ್ದಾರೆ. ಸೊ ಇದು ಯಾವ ರೀತಿ ಮುಂದುವರಿಯುತ್ತೆ ಅಂತ ನಾವು ಕಾದು ನೋಡ್ಬೇಕಾಗಿದೆ. ಇನ್ನು ಪುಟ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 24,700 ಹತ್ರನೇ ಇಲ್ಲಿ 2,12,000 ಇದೆ. ಹಾಗಾದ್ರೆ 24,700 ಮೇಕರ್ ಬ್ರೇಕ್ ಲೆವೆಲ್ ಆಗಿರುತ್ತೆ. ಇಲ್ಲಿಂದ ನೆಕ್ಸ್ಟ್ ಸಪೋರ್ಟ್ 24,500 ಹತ್ರ ಅತಿ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ 2,58,000 ಇದೆ. ಸೊ 24,500 ಕೆಳಗಡೆ ನಿಫ್ಟಿ ಸ್ಲಿಪ್ ಆಯ್ತು ಅಂದ್ರೆ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಡೇಟಾನ ಇಟ್ಕೊಂಡು ನಾವು ನಿಫ್ಟಿನಲ್ಲಿ ಟ್ರೇಡಿಂಗ್ ಪ್ಲಾನ್ ಮಾಡಬೇಕು ಅಂತಂದ್ರೆ, ಸೊ ಈಗ ನಾನು ಅಗೇನ್ ನಿಫ್ಟಿ 50 ಮಿನಿಟ್ಸ್ ಕಾನ್ಸ್ಟಿಕ್ ಚಾರ್ಟ್ ಅಲ್ಲಿ ಇದ್ದೀನಿ. ನಿಫ್ಟಿ ತನ್ನ ಈ ನವೆಂಬರ್ ಕ್ಲೋಸಿಂಗ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ಇಲ್ಲಿಂದ ನಾವು ನಿಫ್ಟಿನಲ್ಲಿ ಆಪ್ಷನ್ ಚೈನ್ ಪ್ರಕಾರ ನೋಡ್ದಂಗೆ ನಿಫ್ಟಿನಲ್ಲಿ 24,500 ಸಪೋರ್ಟ್ ಇದೆ. ಇಲ್ಲಿ 50 ಡೇ ಹಾಗೂ 20 ಡೇ ಮೂವಿಂಗ್ ಅವರೇಜ್ 24,450 ಹತ್ರ
ಇದಾವೆ. ಸೊ ನಿಫ್ಟಿನಲ್ಲಿ ನಾವು ಪುಟ್ ಪೊಸಿಷನ್ ತಗೊಳ್ಳೋ ಸರಿಯಾದ ಲೆವೆಲ್ ಅಂದ್ರೆ 450 ಕೆಳಗಡೆ ನಿಫ್ಟಿ ಬಂದು ಅಟ್ಲೀಸ್ಟ್ 15 ಮಿನಿಟ್ಸ್ ಸ್ಪೆಂಡ್ ಮಾಡ್ತು ಅಂತಂದ್ರೆ ಅಲ್ಲಿಂದ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಇಲ್ಲಿ ಪುಟ್ ಪೊಸಿಷನ್ಸ್ ನ ತಗೋಬಹುದು. ಅದೇ ನಿಫ್ಟಿ ಏನಾದ್ರೂ ನಮ್ಗೆ ಕೆಳಗಡೆ ಬಂದು ಈ ಲೆವೆಲ್ ಅಲ್ಲಿ ಸಿಕ್ಕರೆ ಇಲ್ಲಿಂದ ರಿವರ್ಸಲ್ ಬರೋ ಚಾನ್ಸಸ್ ಇದ್ರೆ 450 ಕೆಳಗಡೆ ಅರೌಂಡ್ 430 ಹತ್ರ ಸ್ಟಾಪ್ ಲಾಸ್ ನ ಪ್ಲಾನ್ ಮಾಡಿ ಕಾಲ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ನೋಡ್ಬೋದು. ಇಲ್ಲಿಂದ ಬರೋ ಮೂಮೆಂಟಮ್ ನಿಫ್ಟಿ ಎಕ್ಸ್ಪೈರಿವರೆಗೆ 24,800 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಬಂದ್ರೆ ಒಂದೇ ದಿನದಲ್ಲಿ ಬರ್ಬೋದು ಅಥವಾ 2 ದಿನದಲ್ಲಿ ಬರ್ಬೋದು. ಸೊ ಪೊಸಿಷನಲ್ ಟ್ರೇಡ್ ನ ಇಲ್ಲಿ ನಾವು ತಗೊಳಕ್ಕೆ ನೋಡ್ಬೋದು. ಇನ್ನು ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇನೆ 24,700 ಮೇಲೆ 15 ನಿಮಿಷ ಸ್ಪೆಂಡ್ ಮಾಡ್ತು ಅಂತಂದ್ರೆ ಕೂಡ ನಾವು ಇಲ್ಲಿ ಸಿ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ನೋಡ್ಬೋದು. ಸೊ ಇಲ್ಲಿಂದ 150 ಪಾಯಿಂಟ್ ಅದು 24,850 ವರೆಗೂ ನಾವು ಮೂಮೆಂಟಮ್ ನ ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನಾವು ನಿಫ್ಟಿನಲ್ಲಿ 24,700 ಮೇಲೆ ಕಾಲ್ ಪೊಸಿಷನ್ಸ್ ಅಥವಾ ಏನೇ ಡಿಪ್ ಅಲ್ಲಿ 24,450 500 ಹತ್ರ ಸಿಕ್ಕರೆ ಇಲ್ಲಿಂದ ರಿವರ್ಸಲ್ ಅಲ್ಲಿ ಕಾಲ್ ಪೊಸಿಷನ್ಸ್ ನ ತಗೋಬಹುದು. ಅದೇ 450 ನ ಬ್ರೇಕ್ ಆದ್ರೆ ಪುಟ್ ಪೊಸಿಷನ್ಸ್ ನ ನಿಫ್ಟಿನಲ್ಲಿ ಪ್ಲಾನ್ ಮಾಡ್ಬೋದು. ಇನ್ನು ಕಾಲ್ ಪೊಸಿಷನ್ಸ್ ಏನಾದ್ರು ಇದ್ರೆ 800 ಅಥವಾ 850 ಬರೋದ್ರ ಒಳಗಡೆ ಪ್ರಾಫಿಟ್ ಬುಕ್ ಮಾಡೋದು ಒಳ್ಳೇದು. ಸೊ ಇದು ನಿಫ್ಟಿ ಆಯ್ತು. ಈಗ ಬ್ಯಾಂಕ್ ನಿಫ್ಟಿಗೆ ಬರೋಣ. ಬ್ಯಾಂಕ್ ನಿಫ್ಟಿ ಇವತ್ತಿನ ದಿನ ಆಲ್ಮೋಸ್ಟ್ ಫ್ಲಾಟ್ ಅಲ್ಲೇ ಕ್ಲೋಸ್ ಆಗಿದೆ 53,581 ಹತ್ರ. ಸೊ ಇಲ್ಲಿ ಬ್ಯಾಂಕ್ ನಿಫ್ಟಿ ಡಬಲ್ ಟಾಪ್ ಮಾಡಿರೋ ರೀತಿ ಕಾಣಿಸ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿ ಏನಾದ್ರು ಯಾವುದೇ ಕಾರಣದಿಂದ 53,300 ಬ್ರೇಕ್ ಆಯ್ತು ಅಂತಂದ್ರೆ ಆಗ ಇಲ್ಲಿ ಹೆಚ್ಚಿನ ಕರೆಕ್ಷನ್ ಬ್ಯಾಂಕ್ ನಿಫ್ಟಿನ 52,800 ಹಾಗೂ ಇನ್ನಷ್ಟು ಕೆಳಗಡೆ 52,500 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನಾವು 53,300 ಕೆಳಗಡೆ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಇನ್ನು ಕಾಲ್ ಪೊಸಿಷನ್ ತಗೋಬೇಕು ಅಂತಂದ್ರೆ ಇಮಿಡಿಯೇಟ್ ಆಗಿ 53,700 ಮೇಲೆ ತಗೋಬಹುದು. ಆದ್ರೆ ಈ ಮೂಮೆಂಟಮ್ ಮೇ ಬಿ 53,900 ಅಥವಾ 54,000. ಸೊ ಈ 300 ಪಾಯಿಂಟ್ ರೇಂಜ್ ಅಲ್ಲೇ ಬಂದು ಪ್ರಾಫಿಟ್ ಬುಕಿಂಗ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಕಾಲ್ ಪೊಸಿಷನ್ ತಗೊಂಡ್ರೆ ಕೂಡ ನಾವು ಸದ್ಯಕ್ಕೆ ಕಡಿಮೆ ಕ್ವಾಂಟಿಟಿನಲ್ಲಿ ಅದು ಲೆಸ್ ಕ್ವಾಂಟಿಟಿನಲ್ಲಿ ಟ್ರೈ ಮಾಡೋಣ. ಅದೇ ಪುಟ್ ಪೊಸಿಷನ್ಸ್ ನ ಬೇಕಾದ್ರೆ ನಾವು ನಮ್ಮ ಯಾವರೇಜ್ ಕ್ವಾಂಟಿಟಿನಲ್ಲಿ 53,300 ಕೆಳಗಡೆ ಟ್ರೈ ಮಾಡ್ಬೋದು. ಇನ್ನು 53,300 ಇಂದ ಮೇಲೆ 53,700 ಇದು ನೋ ಟ್ರೇಡಿಂಗ್ ರೇಂಜ್ ಆಗಿರುತ್ತೆ. ಸೊ ಇದನ್ನು ಕೂಡ ನಾವು ನೋಟ್ ಮಾಡ್ಕೋಬಹುದು. ಸೊ ಈ ಎಲ್ಲ ಲೆವೆಲ್ಸ್ ನ ಇಟ್ಕೊಂಡು ನಾವು 17th ಡಿಸೆಂಬರ್ ಮಂಗಳವಾರದ ದಿನ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೇಡ್ ಮಾಡೋಣ. ಸೊ ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.